ಕಾಂಗ್ರೆಸ್ ಒಳಗಿನ ಪವರ್ ಫೈಟ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಹಾಗಾಗಿ ಏನಾದ್ರು ವರಿಷ್ಠರು ಎಂಟ್ರಿ ಕೊಡ್ತಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಈ ಒಂದು ಪವರ್ ಶೇರಿಂಗ್ ಫೈಟ್ ಏನಿದೆ ಜೋರಾಗ್ತಾ ಇರುವಂತದ್ದು. ಸಿಎಂ ಪರ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಕೆಲವೊಂದಿಷ್ಟು ಸಚಿವರು ಶಾಸಕರು. ಮತ್ತೊಂದು ಕಡೆ ಡಿಸಿಎಂ ಬಣ ಕೂಡ ಡಿಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾದ್ರು ಹೈಕಮಾಂಡ್ ಎಂಟ್ರಿ ಆಗುತ್ತಾ ಅಂತ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ಅಧಿಕಾರ ಹಂಚಿಕೆ ವಿಚಾರವಾಗಿ ನಿಮ್ಮ ನಿಲುವು ತಿಳಿಸಿ. ಮತ್ತೊಮ್ಮೆ ಹೊಸ ದಾಳವನ್ನ ಸಿಎಂ ಆಪ್ತರು ಉರುಳಿಸಿದ್ದಾರೆ. ಮಧ್ಯ ಪ್ರವೇಶಿಸಿದ್ರೆ ಸಿಎಂ ಮುಂದುವರಿಕೆ ಬಗ್ಗೆ ಸ್ಪಷ್ಟನೆ. ಪವರ್ ಫೈಟ್ ನಿಂದ ದಿನೇ ದಿನೇ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಾಗ್ತಾ ಇದೆ. ಒಂದಷ್ಟು ಜನ ಡಿಕೆ ಪರ ಇದ್ದಾರೆ, ಮತ್ತೊಂದಿಷ್ಟು ಜನ ಸಿಎಂ ಪರ ಇದ್ದಾರೆ. ಹಾಗಾಗಿ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇದೇ ಆಗ್ತಾ ಇದೆ. ಈ ಒಂದು ಪವರ್ ಶೇರಿಂಗ್ ವಿಚಾರವೇ ಪ್ರತಿನಿತ್ಯವೂ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಆಗಿದೆ. ಇದರಿಂದ ಆಡಳಿತದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಯಾಕೆಂತಂದ್ರೆ ಅಭಿವೃದ್ಧಿ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಬೇಕು, ಆಡಳಿತ ಪಕ್ಷ. ಅದನ್ನ ಬಿಟ್ಟು ದಿನದಿಂದ ದಿನಕ್ಕೆ ಪಕ್ಷದಲ್ಲಿ ಪವರ್ ಶೇರಿಂಗ್ ವಿಚಾರವೇ ಮುನ್ನೆಲೆಗೆ ಬರ್ತಾ ಇದೆ. ಅಲ್ಲಿ ಅಭಿವೃದ್ಧಿ ಏನಾಗ್ತಾ ಇದೆ, ಯಾರು ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಸಚಿವರು ಏನ್ ಮಾಡ್ತಾರೆ, ಯಾವ್ದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಏನಾದ್ರು ಮಧ್ಯ ಪ್ರವೇಶ ಮಾಡುತ್ತಾ ಅಂತ ನೋಡ್ಬೇಕಾಗತ್ತೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಒಂದು ಸಿಎಂ ಕುರ್ಚಿ ಕಾದಾಟ ಕೂಡ ಜೋರಾಗಿತ್ತು. ಈ ಸಿಎಂ 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಸಿಎಂ ಬಣದವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಡಬೇಕು, ಪವರ್ ಶೇರಿಂಗ್ ಆಗಿದೆ ಅಂತ ಮತ್ತೊಂದಿಷ್ಟು ಶಾಸಕರು ಸಚಿವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಬ್ಯಾಟಿಂಗ್ ಅನ್ನ ಮಾಡಿದ್ರು. ಹಾಗಾಗಿ ಏನ್ ಮಾಡ್ತಾರೆ ಈ ಬಾರಿ, ಏನಾದ್ರೂ ಹೈಕಮಾಂಡ್ ಎಂಟ್ರಿ ಆಗುತ್ತಾ ಅಂತ ನೋಡ್ಬೇಕು. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ ಕುಕ್ವಾಡ, ಕಾಂಗ್ರೆಸ್ನಲ್ಲಿ ಈ ಒಂದು ಪವರ್ ಶೇರಿಂಗ್ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಈಗಲಾದ್ರೂ ಹೈಕಮಾಂಡ್ ಎಂಟ್ರಿ ಕೊಡುತ್ತಾ ಅಥವಾ ಏನು ಮಾಡುತ್ತೆ ಅಂತ? ಈ ಹಿಂದೆಯೂ ಕೂಡ ಇದೇ ರೀತಿ ಆದಾಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿತ್ತು, ಅದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು, ಯಾರು ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬಾರ್ದು ಅಂತ. ಈಗ ಏನ್ ಮಾಡುತ್ತೆ ಹಾಗಾದ್ರೆ ಹೈಕಮಾಂಡ್? ಸಾಹಿತ್ಯ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಬೇಕು. ಯಾಕಂದ್ರೆ ಹಾದಿ ಬೀದಿಯಲ್ಲಿ ಶಾಸಕರುಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದರಿಂದ ಕೇವಲ ಪಕ್ಷಕ್ಕಷ್ಟೇ ಅಲ್ಲ, ಆಡಳಿತದ ಮೇಲೂ ಕೂಡ ಪರಿಣಾಮ ಬೀರ್ತಿದೆ. ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ. ಸಿಎಂ ಒಂದು ಕಡೆ, ಡಿಸಿಎಂ ಒಂದು ಕಡೆ, ಅವರ ಬಣ ಒಂದು ಕಡೆ, ಇವರ ಬಣ ಒಂದು ಕಡೆ ಅನ್ನುವಂತಹ ನಿಟ್ಟಿನಲ್ಲಿ ಆಡಳಿತದ ಮೇಲೆ ಹೆಚ್ಚಿನ ಪರಿಣಾಮವನ್ನ ಬೀಳ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ಅಧಿಕಾರ ಹಂಚಿಕೆ ಅದು ಅವ್ರಿಗೆ ಕೊಡ್ತಿರೋ ಅಥವಾ ಇವರನ್ನೇ ಮುಂದುವರಿಸ್ತಿರೋ ಗೊತ್ತಿಲ್ಲ, ಆದ್ರೆ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ಬೇಕು. ಯಾಕಂದ್ರೆ ಹೈಕಮಾಂಡ್ ಈ ಹಿಂದೆ ಹೇಳಿದ್ರು ಕೂಡ ಯಾರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಮತ್ತೆ ಬಹಿರಂಗ ಹೇಳಿಕೆಗಳನ್ನ ಕೊಡೋದಿಕ್ಕೆ ಬಹಿರಂಗವಾಗಿ ಪರ ವಿರೋಧದ ಮಾತುಗಳನ್ನ ಆಡ್ತಾ ಇದ್ರು. ಹಾಗಾಗಿ ಸಹಜವಾಗಿ ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಿ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ರೆ ಆಡಳಿತ ಕೂಡ ಸುಸೂತ್ರವಾಗಿ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನುವಂತಹದ್ದು ಅನೇಕ ಸಚಿವರು, ಹಿರಿಯ ಸಚಿವರುಗಳ ಒಂದು ಅನಿಸಿಕೆ. ಅದನ್ನೇ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದು, ಕೂಡಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ನೀವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತಿರೋ ಅಥವಾ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸ್ತಿರೋ ಅದ್ಯಾವುದು ಕೂಡ ನಮಗೆ ಬೇಡದೇ ಇರುವಂತಹ ವಿಚಾರ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಆಡಳಿತ ಪೂರ್ಣ ಪ್ರಮಾಣದ ಸರ್ಕಾರ ಇರೋದ್ರಿಂದ, ಪೂರ್ಣ ಪ್ರಮಾಣದಲ್ಲಿ ಪಕ್ಷಕ್ಕೆ ಆ ಸ್ಥಾನ ಬಂದಿರೋದ್ರಿಂದ ಅಧಿಕಾರ ಸರಿಯಾಗಿ ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಅನ್ನುವಂತಹದ್ದು ಅವರ ಆಗ್ರಹ ಆಗಿದೆ. ಇದು ನಿಜ ಕೂಡ ಹೌದು. ಈಗ ಒಂದು ಕಡೆ ಸಿಎಂ ಆಪ್ತರು ಸಿಎಂఏ ಮುಂದುವರಿತಾರೆ 2.5 ವರ್ಷವು ಅಂತಂದು ಹೇಳ್ತಾ ಇದ್ದಾರೆ. ಈತ ಡಿಕೆ ಶಿವಕುಮಾರ್ ಆಪ್ತರು ಡಿಕೆ ಶಿವಕುಮಾರ್ ಮುಂದೆ ಸಿಎಂ ಆಗ್ತಾರೆ ಅನ್ನುವಂತಹದ್ದಿದೆ. ಇದೆಲ್ಲದರ ನಡುವೆ ಯಾರ ಮಾತನ್ನ ಕೇಳಬೇಕು ಅನ್ನುವಂತಹದ್ದು ಕೂಡ ಅಧಿಕಾರಿ ವರ್ಗಕ್ಕೆ ಒಂದು ರೀತಿಯಾದಂತಹ ಅಂದ್ರೆ ಸೂಚನೆ ಸಲಹೆಗಳು ಬಂದಂತಹ ಸಮಯದಲ್ಲಿ ಅವ್ರು ಬೇಕು ಇವ್ರು ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಹಾಗಾಗಿ ಸಹಜವಾಗಿ ಈ ರೀತಿಯಾದಂತಹ ಒಂದು ನಿಲುವು ಅನೇಕ ಸಚಿವರುಗಳು, ಹಿರಿಯ ನಾಯಕರುಗಳಲ್ಲಿರುವಂತದ್ದು. ಹಾಗಾಗಿ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನುವಂತಹದ್ದನ್ನು ಕಾದು ನೋಡ್ಬೇಕಾಗತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ಕುಕ್ವಾಡ ನಿಮ್ಮೆಲ್ಲ ಮಾಹಿತಿಗಾಗಿ.